ನಮಸ್ಕಾರ. ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ. ನಾನು ಶ್ವೇತಾ ಪಿ ಜೈನ್. ಸಮಸ್ಯೆ ಪರಿಹಾರ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ನಗರದ ದಕ್ಷಿಣ ತಾಲೂಕಿನ ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿದುಕೊಳ್ಳೋಣ. ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿ ಏನಿದೆ, ಇದು ತಾವರೆಕೆರೆ ಹೋಬಳಿಗೆ ಸೇರ್ತಕ್ಕಂಥದ್ದು. ಈ ಒಂದು ಅಜ್ಜನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ 4 ಗ್ರಾಮಗಳನ್ನ ನಾವು ಕಾಣಬಹುದು. 4 ಗ್ರಾಮಗಳಾಗಿ ಈ ಒಂದು ಗ್ರಾಮ ಪಂಚಾಯಿತಿಯು ವಿಭಾಗಗೊಂಡಿದ್ದು, ಆ ಗ್ರಾಮಗಳು ಯಾವ್ಯಾವಪ್ಪ ಅಂತಂದ್ರೆ ಅಜ್ಜನಹಳ್ಳಿ, ಮಾದಪಟ್ಟಣ, ಹುಲ್ಮೇನಹಳ್ಳಿ ಮತ್ತು ಬ್ಯಾನಾಡು. ಹಾಗೂ ಈ ಒಂದು ಗ್ರಾಮ ಪಂಚಾಯಿತಿ ಏನಿದೆ, ಇದು 16 ವಾರ್ಡ್ಗಳಾಗಿ ವಿಭಾಗಗೊಂಡಿದೆ. 16 ವಾರ್ಡ್ಗಳಿಗೂ ಕೂಡ ಓರ್ವ ಪ್ರತಿನಿಧಿಗಳಿರ್ತಾರೆ. ಅಂದ್ರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 16 ಜನ ಚುನಾಯಿತ ಸದಸ್ಯರನ್ನ ನಾವು ಕಾಣಬಹುದಾಗಿದೆ. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿಯ ಭೌಗೋಳಿಕ ವಿಸ್ತೀರ್ಣವನ್ನ ನೋಡ್ತಾ ಹೋದಾಗ ಇದು 589.84 ಹೆಕ್ಟೇರ್ಸ್ಗಳಷ್ಟು ತನ್ನ ಭೌಗೋಳಿಕ ವಿಸ್ತೀರ್ಣವನ್ನ ಚಾಚಿಕೊಂಡಿದೆ. ಇದರ ಒಂದು ಒಟ್ಟು ಜನಸಂಖ್ಯೆಯನ್ನ ನೋಡ್ತಾ ಹೋದಾಗ ಇಲ್ಲಿ ಒಟ್ಟು 2541 ಜನಸಂಖ್ಯೆಯನ್ನ ನಾವು ಕಾಣಬಹುದು. ಇದನ್ನ ಮತ್ತೆ ಪ್ರತ್ಯೇಕವಾಗಿ ಮಹಿಳೆಯರು ಹಾಗೆ ಪುರುಷರಾಗಿ ವಿಂಗಡಣೆಗೊಳ್ಳುತ್ತಾ ಇದು ಪುರುಷರ ಸಂಖ್ಯೆ 2,270 ಇದ್ರೆ ಮಹಿಳೆಯರ ಸಂಖ್ಯೆ 1,271 ನಾವಿಲ್ಲಿ ಕಾಣಬಹುದು. ಜೊತೆಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಸಾಕ್ಷರತಾ ದರವನ್ನ ನೋಡ್ತಾ ಹೋದ್ರೆ ಒಟ್ಟು ಇಲ್ಲಿನ ಸಾಕ್ಷರತಾ ದರ ಲಿಟರಸಿ ರೇಟ್ ಏನಿದೆ ಅದು 66.81% ಅಷ್ಟು ಕಾಣಸಿಗುತ್ತೆ. ಇನ್ನು ಇದನ್ನ ಪುರುಷರು ಹಾಗೆ ಮಹಿಳೆಯರು ಅಂತ ಹೇಳಿ ವಿಭಾಗಿಸಲಾಗುತ್ತೆ. ಇಲ್ಲಿ ಪುರುಷರ ಪರ್ಸೆಂಟೇಜ್ ಅನ್ನ ನೋಡ್ತಾ ಹೋದಾಗ 72.60 ಇದ್ರೆ ಮಹಿಳೆಯರ ಪರ್ಸೆಂಟೇಜ್ ಅನ್ನ ಶೇಕಡವಾರು ನೋಡ್ತಾ ಹೋದಾಗ 61.31 ಶೇಕಡವಾರು ಸಾಕ್ಷರತಾ ದರ ಅಥವಾ ಲಿಟರಸಿ ರೇಟ್ ಅಂತ ಏನಿದೆ ಅದನ್ನ ನಾವು ಈ ಒಂದು ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಣಬಹುದಾಗಿದೆ. ಇನ್ನು ಇಲ್ಲಿನ ಒಟ್ಟು ಮನೆಗಳ ಸಂಖ್ಯೆ 584. ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಆಡಳಿತದ ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಸಭೆಗಳ ಸಂಖ್ಯೆ 24. ಒಟ್ಟು 24 ಸಭೆಗಳು ಇಲ್ಲಿ ನಡೆದಿರುವಂತದ್ದು. ಇನ್ನು ಎಲ್ಲಾ ಆದಾಯಗಳನ್ನ ಅಂದ್ರೆ ಒಟ್ಟು ಅನುದಾನಗಳೇನು ಬರುತ್ತೆ, ಕೇಂದ್ರ ಸರ್ಕಾರ ಆಗಿರಬಹುದು, ರಾಜ್ಯ ಸರ್ಕಾರ ಆಗಿರ್ಬೋದು, MLA MP MLC ಫಂಡ್ಗಳಾಗಿರ್ಬೋದು, ಈ ಎಲ್ಲಾ ಫಂಡ್ಗಳನ್ನ ಅನುದಾನಗಳನ್ನ ಹೊರತುಪಡಿಸಿ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ಕಂದಾಯ ಸಂಗ್ರಹ ಆಗ್ತಾ ಇದೆ, ಒಟ್ಟು ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಒಟ್ಟು ಇಲ್ಲಿನ ಬೇಡಿಕೆಯ ಮೊತ್ತ 5,59,31,389 ರೂಗಳಿದೆ. 5 ಕೋಟಿ ಸುಮಾರು ಇದೆ. ಆದ್ರೆ ಇಲ್ಲಿ ಸಂಗ್ರಹವಾಗಿರುವಂತದ್ದು ಈವರೆಗೂ ಸಂಗ್ರಹವಾಗಿರುವಂತದ್ದು 1,66,63,650 ರೂಗಳು ಮಾತ್ರ. ಇನ್ನು ಬಾಕಿ ಇರುವಂತದ್ದು 3,92,67,738 ರೂಗಳು. ಹೆಚ್ಚಿನದಾಗಿ 85% ಇನ್ನೂ ಬಾಕಿ ಇರುವಂತದ್ದು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನೋಡ್ತಾ ಹೋದ್ರೆ. ಇನ್ನು ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಏನಿದೆ, ಇದರ ಭೌಗೋಳಿಕ ವಿಸ್ತೀರ್ಣ ಏನಿದೆ, ಇದು BBMPಗೆ ಬಹಳ ಹತ್ತಿರದಲ್ಲಿ ಇರುವಂತಹ ಗ್ರಾಮ ಆಗಿದೆ. ಇದರ ವ್ಯಾಪ್ತಿಯನ್ನು ನೋಡ್ತಾ ಹೋದಾಗ ಇನ್ನು 2009ರ ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ ಈ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ 2009ರ ಅಂಕಿಅಂಶಗಳನ್ನ ನೋಡಿದಾಗ ಆಗ ಈ ಒಂದು ಗ್ರಾಮ ಪಂಚಾಯಿತಿಯನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಅದುವರೆಗೂ ಕೇವಲ ಅದೊಂದು ಗ್ರಾಮವಾಗಿತ್ತು ಅಥವಾ ಬೇರೆ ಯಾವುದೋ ಗ್ರಾಮ ಪಂಚಾಯಿತಿಗೆ ಸೇರ್ಕೊಂಡಿತ್ತು. ಆದ್ರೆ 2009ರ ನಂತರ ಅದು ಒಂದು ಗ್ರಾಮ ಪಂಚಾಯಿತಿಯಾಗಿ ತನ್ನ ರೂಪುರೇಷೆಯನ್ನ ಪಡ್ಕೊಳ್ಳುತ್ತೆ. ತದನಂತರದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ವಿಧಾನಸಭಾ ವ್ಯಾಪ್ತಿ ಅಥವಾ ಲೋಕಸಭಾ ವ್ಯಾಪ್ತಿ ಅಂತ ನೋಡ್ತಾ ಹೋದಾಗ ವಿಧಾನಸಭೆ ಇದಕ್ಕೆ ಯಶವಂತಪುರ ವಿಧಾನಸಭೆ ವ್ಯಾಪ್ತಿಯಾಗಿದೆ, ಜೊತೆಗೆ ವಿಧಾನಸಭಾ ಕ್ಷೇತ್ರವಾಗಿದೆ. ಇದರ ಲೋಕಸಭೆ ಅಂತ ನೋಡಿದಾಗ ಬೆಂಗಳೂರು ಉತ್ತರ ಇದರ ಒಂದು ಲೋಕಸಭಾ ಕ್ಷೇತ್ರ ಆಗಿದೆ. ಈ ಮೂಲಕ ನೋಡ್ತಾ ಹೋದಾಗ ಈ ಒಂದು ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿ ಏನಿದೆ ಇದಕ್ಕೆ MLA ಅಂತ ಬಂದಾಗ SD ಸೋಮಶೇಖರ್ ಅವರು ಇರ್ತಾರೆ, MP ಅಂತ ಬಂದಾಗ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಇರ್ತಾರೆ. ಇದು ಈ ಒಂದು ಗ್ರಾಮದ ಒಂದು ಪುಟ್ಟ ಸಂಕ್ಷಿಪ್ತ ಮಾಹಿತಿ ಅಂತ ಹೇಳ್ಬೋದು. ಇನ್ನು ಈ ಒಂದು ಗ್ರಾಮ ಪಂಚಾಯತಲ್ಲಿ ಇರ್ತಕ್ಕಂತಹ ಪ್ರತಿನಿಧಿಗಳಿಗೆ ಚುನಾವಣಾ ಪ್ರತಿನಿಧಿಗಳಿಗೆ ನಾವು ಕರೆಯನ್ನ ಮಾಡಿದಾಗ ಕೆಲವರು ಓಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದರಲ್ಲಿ ನಾವು ಮೊದಲನೇದಾಗಿ ಶ್ರೀಮತಿ ಲಕ್ಷ್ಮೀ ದೇವಿ ಜಿ ರಮೇಶ್ ಅವರಿಗೆ ಕರೆಯನ್ನ ಮಾಡೋಣ. ಅವರು ಯಾವ ರೀತಿಯಾಗಿ ನಮ್ಗೆ ಸ್ಪಂದಿಸ್ತಾರೆ, ಆ ಗ್ರಾಮ ಪಂಚಾಯಿತಿಯ ಕುರಿತಾಗಿ ಏನ್ ಹೇಳ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ.
ಹಲೋ. ಓಕೆ. ಹಲೋ ಮೇಡಮ್, ನಮಸ್ತೆ. ಹಲೋ, ಕೇಳ್ತಾ ಇದೆ ಮೇಡಮ್? ಹಲೋ ಮೇಡಮ್, ನಮಸ್ತೆ. ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಮೇಡಮ್, ನೀವು ಗ್ರಾಮ ಪಂಚಾಯತ್ ಸದಸ್ಯರು ಅಂತ ಹೇಳಿ ಗೊತ್ತಾಗಿ ನಾವು ನಿಮ್ಮನ್ನ ಕರೆಗೆ ತರುವಂತ ಪ್ರಯತ್ನವನ್ನ ಮಾಡಿದೀವಿ. ನಮ್ಮ ಕರೆಗೆ ಒಗ್ಗಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಮೇಡಮ್, ನಿಮ್ದು ಈಗಾಗ್ಲೇ 4 ವರ್ಷದ ಅವಧಿ ಮುಕ್ತಾಯಗೊಳ್ತಾ ಇದೆ. ಇನ್ನೇನು ಕೇವಲ 1 ವರ್ಷ ಇದೆ ಅಲ್ವಾ? ಮೇಡಮ್, ಹೇಗಿದೆ ಮೇಡಮ್ ಅನುಭವ? ಕೆಲಸ ಕಾರ್ಯಗಳು ಏನು ಕೊಡ್ತಾನೆ ಇಲ್ಲ ಮೇಡಮ್. ನಮ್ಗೆ ಕೆಲಸಗಳು ಏನು ಕೊಟ್ಟಿಲ್ಲ ನಮ್ಗೆ. ಯಾವ್ದೋ ಒಂದ್ ಕಡೆಯಿಂದ ಎಲ್ಲ ಆಗ್ತೇನೆ ಪಂಚಾಯತಿ ಅವ್ರದ್ದೇನೆ 14 ಜನ ನಮ್ಗೇನು ಕೆಲಸ ಕಾರ್ಯಗಳು ನಮ್ಗೆ ಏನ್ ಕೊಟ್ಟಿಲ್ಲ. ನಮ್ಗೆ ಅದ್ರಿಂದ ಏನು ಅನುಕೂಲ ಆಗಿಲ್ಲ. ಯಾಕೆ ಮೇಡಮ್, ಏನ್ ಸಮಸ್ಯೆ ಆಗ್ತದೆ? ನೀವು ಚುನಾಯಿತ ಪ್ರತಿನಿಧಿ. ಕೆಲಸ ಕಾರ್ಯಗಳನ್ನ ಕೊಡಲ್ಲ, ಏನು ಮಾಡ್ಕೊಡಲ್ಲ ಮೇಡಮ್ ಅವರು. ಮೇಡಮ್, ನೀವು ಅವ್ರ ಮೇಲೆ ಪ್ರೆಷರ್ ಹಾಕ್ಬೋದಲ್ಲ ಮೇಡಮ್? ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ದಾರೆ. ಪ್ರೆಷರ್ ಹಾಕೋದು ನಮ್ದೇನು ನಡೆಯಲ್ಲ ಮೇಡಮ್. ಇಲ್ಲಿ ನಾವು ಕ್ಯಾಂಡಿಡೇಟ್ ಮೇಲೆ ಗೆದ್ದಿರೋದು. ಅವ್ರು ಎಲ್ಲ ನಾವು ನಮ್ಬಿಟ್ಟು ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಇದ್ ಮಾಡ್ಬಿಟ್ಟು ನಮ್ ಕೆಲ್ಸ ಏನೋ ಕೊಡೋ ಸುಮ್ನೆ ಡಿಲೇ ಮಾಡ್ತಾರೆ ಮೇಡಮ್. ನಮ್ಗೇನು ಇದ್ ಮಾಡೋದು ಅವ್ರು. ಮೇಡಮ್, ನೀವು ಚುನಾವಣೆಗೆ ಗೆಲ್ಲೋದಕ್ಕೂ ಮುಂಚೆ ಜನರಿಗೆ ಒಂದಷ್ಟು ಭರವಸೆಗಳನ್ನ ಕೊಟ್ಟಿದ್ದೀರಲ್ವಾ? ಹೌದು ಮೇಡಮ್, ಕೊಟ್ಟಿದ್ದು ನಾವು. ಪ್ರತಿಕ್ರಿಯೆ ಹೇಗಿದೆ ಮೇಡಮ್? ನಿಮ್ ಕೈಲಿಗೆ ಆಗ್ತಾ ಇಲ್ಲ ಅಂತ? ಅದೇ ಜನಗಳೇನೋ ಇದಾರೆ ಮೇಡಮ್, ನಮ್ಗೆ ಸಪೋರ್ಟ್ ಆಗಿ ಏನೋ ಇದಾರೆ. ಆದ್ರೆ ಪಂಚಾಯತಿಲಿ ಬಿಟ್ಕೊಡಲ್ಲ ಮೇಡಮ್. ನಮ್ಗೆ ಕೆಲಸ ಕಾರ್ಯಗಳು ಏನು ಇದ್ ಮಾಡ್ಕೊಡಲ್ಲ ನಮ್ಗೆ. ಆಲೆ 4 years ಇಂದನು ನಮ್ಗೆ ಇದೆ ಮೇಡಮ್. ಅದ್ರಿಂದ ಏನ್ ನಮ್ಗೆ ಲಾಭ ಏನೋ ಆಗಿಲ್ಲ ಮೇಡಮ್. ನಾವು ಖರ್ಚು ಮಾಡಿರೋ ದುಡ್ಡುನು ನಾವ್ ಎತ್ಕೊಳಕ್ ಆಗಿಲ್ಲ. ಮೇಡಮ್, ನಿಮ್ಗೆ ಸ್ಯಾಲರಿ ಎಲ್ಲ ಕರೆಕ್ಟ್ ಬರ್ತಾ ಇದೆಯಾ? ಸ್ಯಾಲರಿ ಎಲ್ಲಿ ಮೇಡಮ್? ಆಲೆ 4-5 ತಿಂಗಳು ಆಗೈತೆ. 5-6 ತಿಂಗಳು ಆಗೈತೆ ನಮ್ಗೆ ಸ್ಯಾಲರಿ ಅದ್ ಬಂದಿಲ್ಲ. ಅವತ್ತು ಒಂದು 4000 ಏನೋ ಕೊಟ್ಟಿದ್ರು ಅಷ್ಟೇ ಮೇಡಮ್ ನಮ್ಗೆ. ಅಲ್ಲ ಮೇಡಮ್, ಇವಾಗ ಜನರು ನಿಮ್ಗೆ ಒಂದಷ್ಟು ಕೆಲಸಗಳನ್ನ ಮಾಡ್ಕೊಡಿ ಅಂತ ನಿಮ್ ಬಳಿಗೆ ಬರ್ತಾರಲ್ವಾ? ಹೌದು ಮೇಡಮ್. ಪಂಚಾಯತಿಲಿ ಪ್ರಸ್ತಾಪ ಮಾಡೋದಿಲ್ವಾ? ಮಾಡ್ತೀವಿ ಮೇಡಮ್, ನಾನೇ ಹೋಗಿ ಕೇಳ್ತೀನಿ. ಇವಾಗ ಲೋನ್ಗೂ ಹಾಕಿದೀನಿ ಮೇಡಮ್. ಲೋನ್ಗೆ ಬೇರೆಯವ್ರಿಗೆಲ್ಲ ಇದ್ ಮಾಡ್ತಾರೆ. ನಮ್ಗೆ ಮಾತ್ರ ಲೋನ್ ಏನು ಇನ್ನ ಅಪ್ರೂವೇ ಮಾಡಿಲ್ಲ ಮೇಡಮ್. ಡಿಲೇ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಬೇರೆಯವ್ರ ಕೆಲಸಗಳನ್ನ ಹೇಳಿದ್ರು ಕೂಡ ಅದನ್ನ ಮಾಡ್ಕೊಡ್ತಾ ಇಲ್ಲ? ಇಲ್ಲ ಮೇಡಮ್, ನಾವ್ ಯಾರಿಗೂ ಏನು ಮಾಡ್ಕೊಟ್ಟಿಲ್ಲ. ನಾವ್ ಮಾಡ್ಕೊಡಕ್ ಹೋದ್ರು ಅವರು ಬಿಟ್ಕೊಡಲ್ಲ ಮೇಡಮ್. ಡಿಲೇ ಮಾಡ್ತಾರೆ. ಇವತ್ ಬನ್ನಿ ನಾಳೆ ಬನ್ನಿ ಅಂತ ಇದ್ ಮಾಡ್ತಾರೆ ಮೇಡಮ್. ಯಾವ್ದು ಅದ್ರಿಂದ ಏನು ಉಪಯೋಗ ಇಲ್ಲ ಮೇಡಮ್. ಬೇಜಾರಾಗ್ಬಿಟ್ಟಿದೆ ನಂಗೆ. ನೀವು ಇದನ್ನ ಪ್ರಶ್ನೆನ ಮುಂದೆ ಇಡ್ಬೋದು. ಯಾಕಂದ್ರೆ ನೀವು ಒಬ್ರು ಚುನಾಯಿತ ಪ್ರತಿನಿಧಿಯಾಗಿ ನಿಮ್ಗೆ ಅವ್ರಿಗೆ ಇದ್ ಮಾಡ್ಬೇಕಾದ್ರೆ ಇನ್ ಸಾಮಾನ್ಯ ಜನರ ಗತಿ ಏನಾಗಿರುತ್ತಲ್ವಾ? ಹೌದು ಮೇಡಮ್, ಅದನ್ನ ನಾವು ಸುಮ್ನೆ ಕೇಳಕ್ ಹೋಗಿ ಸುಮ್ನೆ ಎಲ್ಲೂ ಹೋಗಲ್ಲ. ಇವಾಗ ನಾನು ಬೇಜಾರಾಗ್ಬಿಟ್ಟಿದ್ದೆ, ಮನೇಲಿ ಇದ್ದೀನಿ ಮೇಡಮ್. ಸೊ ಈಗ ಜನರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಜನರಿಗೆ ಏನು ಉತ್ತರ ಕೊಡ್ತೀರಾ ಮೇಡಮ್? ಜನಗಳಿಗೆ ಇವಾಗ ಅದನ್ನೇ ಹೇಳಿದೆ, ಅರ್ಜಿ ಎಲ್ಲ ಹಾಕ್ಸಿದೀವಿ ಮೇಡಮ್. ನೀರನ್ನು ಅಷ್ಟೇ ಸರಿಗೆ ಇದ್ ಮಾಡಲ್ಲ. ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಹೇಳ್ರಿ, ಅದ್ ಹೇಳ್ರಿ ಇದ್ ಹೇಳ್ರಿ ಅಂತ ಇದ್ ಮಾಡ್ತಾರೆ ಮೇಡಮ್ ಎಲ್ಲ. ಈಗ ಜಲಜೀವನ್ ಮಿಷನ್ ಅಂತ ಏನ್ ಬಂದಿದೆ JJM, ಅದು ನಿಮ್ಮ ಊರಲ್ಲಿ 100% ಸಕ್ಸಸ್ಫುಲ್ ಆಗಿದೆಯಾ ಮೇಡಮ್? ಇಲ್ಲ ಮೇಡಮ್, ಅದು ಬಗ್ಗೆ ವಿಚಾರಿಸಿದೆ. ಅವ್ರು ಇಂಜಿನಿಯರ್ ಅದಕ್ಕೆ ಇಲ್ಲೇ ಊರ್ ಮುಂದೆ ಎಲ್ಲ ಮಾಡಿದ್ದಾರೆ ಮೇಡಮ್. ನಮ್ಗೆ ಏರಿಯಾ ಕಡೆಗೆಲ್ಲ ಮಾಡೇ ಇಲ್ಲ ಮೇಡಮ್ ನಮ್ಗೆ. ಮೇಡಮ್, ಅದು ನಿಮ್ಮ ಅಧ್ಯಕ್ಷರ ಗಮನಕ್ಕೆ ಬಂದಿಲ್ವಾ? ಬಂದಿದೆ ಮೇಡಮ್. ಅವ್ರು ಇಂಜಿನಿಯರ್ಗೆ ಫೋನ್ ಮಾಡಿ ಫೋನ್ ತಗೊಳ್ಳಿ ಅಂತ ಹೇಳ್ತಾನೆ ಇದಾರೆ ಮೇಡಮ್. ಅವರು ಏನು ರೆಸ್ಪಾನ್ಸಿಬಲ್ ಮಾಡಿಲ್ಲ, ಏನು ಇದ್ ಮಾಡಿಲ್ಲ ಮೇಡಮ್. ಹಂಗೆ ಇದೆ ಈ ಕಡೆಗೆಲ್ಲ, ನಮ್ ಕಡೆಗೆಲ್ಲ ಹಂಗೆ ಇದೆ ಮೇಡಮ್. ಏನು ಇದೇ ಮಾಡಿಲ್ಲ. ಎಲ್ಲ ಸಿಮೆಂಟ್ ಹಾಕಿ ಅವ್ರವ್ರ ಮಂತವ ಸಿಮೆಂಟ್ ಹಾಕಿ ಮುಚ್ಕೊಂಡಿದ್ದಾರೆ ಮೇಡಮ್. ಮೇಡಮ್, ನೀವೊಂದ್ಸಲ ಪ್ರಯತ್ನ ಪಟ್ಟು ನೋಡಿ. ಇಂಜಿನಿಯರ್ ನಮ್ಮನ್ನ ಕೂತು ಸ್ವತಃ ನೀವೇ ನಮ್ಮನ್ನ ತಗೊಂಡು ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ ಮೇಡಮ್. ನಿಮ್ಮ ಪ್ರಯತ್ನವೂ ಆಗಲಿ. ಅದೇ ಮೇಡಮ್, ನಾನು ಕಷ್ಟಪಟ್ಟು ಮಾಡ್ತೀನಿ. ಅದ್ರ ನಮಗೆ ಪ್ರತಿಫಲ ಸಿಗ್ಬೇಕಲ್ಲ. ಹೌದು ಮೇಡಮ್. ನಾವ್ ಕಷ್ಟಪಟ್ಟು ಕೆಲಸ ಮಾಡಿಸ್ತೀವಿ, ದುಡ್ಡು ಖರ್ಚು ಮಾಡಿ. ನಮ್ಗೆ ಅದು ಪ್ರತಿಫಲ ಸಿಗ್ಬೇಕಲ್ಲ ಮೇಡಮ್. ಸಿಗಲ್ಲ ಮೇಡಮ್. ಅದಕ್ಕೆ ನಾವು ಏನು ಮಾಡ್ಸಕ್ ಹೋಗಲ್ಲ ಮೇಡಮ್. ನಮ್ಗೆ ಏನು ಪ್ರತಿಫಲ ಸಿಗ್ತಿದ್ಮೇಲೆ ನಾವು ದುಡ್ಡು ಖರ್ಚು ಮಾಡಿ ಏನ್ ಸಾಧ್ಯ ಬಂತು ಮೇಡಮ್? ಬಟ್ ನೀವ್ ಯಾಕೆ ದುಡ್ಡು ಖರ್ಚು ಮಾಡ್ತೀರಾ ಮೇಡಮ್? ಈ ಪಂಚಾಯತಿ ಅಂತ ಅನುದಾನ ಬರ್ತಾರೆ, ಅದ್ರಲ್ಲಿ ಮಾಡಿ. ಅವ್ರೇನೆ ಪಂಚಾಯತಿಲೇ ದುಡ್ಡಿಲ್ಲ ಅಂತಾರೆ ಮೇಡಮ್. ಪಂಚಾಯತಿಲೇ ದುಡ್ಡಿಲ್ಲ, ನೀವೇ ದುಡ್ಡ ಖರ್ಚು ಮಾಡಿ ಬಂದಾಗ ತಗೊಳ್ಳಿ ಅಂತ ಅಂತಾರೆ ಮೇಡಮ್. ಇದನ್ನ ಯಾರು ಹೇಳ್ತಾರೆ ಮೇಡಮ್ ನಿಮ್ಗೆ? PDOನು ಹೇಳ್ತಾರೆ, ಸೆಕ್ರೆಟರಿ ಹೇಳ್ತಾರೆ, ಅಧ್ಯಕ್ಷರು, ಕಾರ್ಯದರ್ಶಿ, ಉಪಾಧ್ಯಕ್ಷರು ಎಲ್ಲ ಹೇಳ್ತಾರೆ ಮೇಡಮ್. ಮೇಡಮ್, ಆದ್ರೆ ನೀವು ಒಂದು ಇದರಿಂದ ಗೆದ್ದು ಹೋಗಿರ್ತೀರಾ, ಪ್ರಚಾರ ಮಾಡಿರ್ತೀರಾ. ನಿಮ್ಮ ನಡುವೆ ಒಗ್ಗಟ್ಟನ್ನ ನೀವು ಕಾಯ್ದುಕೊಳ್ಬೇಕಾಗುತ್ತಲ್ವಾ? ಹೌದು ಮೇಡಮ್, ನಮ್ ಕಡೆ ಯಾವ್ದು ರೆಸ್ಪಾನ್ಸ್ ಮಾಡಲ್ಲ ಮೇಡಮ್. ನಮ್ ಕಡೆ ಸೇರ್ಸ್ಕೊಂಡು ನಾವು ಬೇರೆ
ಇದು ಅವ್ರಿಗೆಲ್ಲ 14 ಜನ ಒಂದು ಮೀಟಿಂಗ್ ಮಾಡ್ಕೊಂಡು ಹೋಗೋ ಅಷ್ಟೇ ಮೇಡಮ್. ಎಲ್ಲ ಮೊದ್ಲೇ ಮಾಡ್ಕೊಂಡು ಆಮೇಲೆ ನಮ್ ಜೊತೆ ಮೀಟಿಂಗ್ ಮಾಡ್ತಾರೆ. ನಮ್ಮನ್ನ ಎಲ್ಲಿ ಕರಿಯಲ್ಲ, ಏನು ಇದ್ ಮಾಡಲ್ಲ ಮೇಡಮ್. ಎಲ್ಲ ಅವ್ರವ್ರೇ ಮಾಡ್ಕೊತಾರೆ ಡಿಸಿಷನ್ ಎಲ್ಲಾ ತಗೋತಾರೆ. ಸಭೆಗಳಿಗೂ ಹಾಜರಾಗ್ತಾ ಇದ್ದೀರಾ? ಏನ್ ಮೇಡಮ್? ಎಲ್ಲಾ ಸಭೆಗಳಿಗೂ ನೀವು ಹೌದು ಹಾಜರಾಗ್ತಾ ಮೇಡಮ್, ನಾನು ಎಲ್ಲಾ ಸಭೆಗೂ ಹಾಜರಾಗ್ತೀನಿ ಮೇಡಮ್. ತಿಂಗಳು ಒಂದ್ಸಲಿ ಮೀಟಿಂಗ್ ಮಾಡ್ತಾರಲ್ಲ, ಅವಾಗೂ ನಾನು ಹೋಗಿ ಮೀಟಿಂಗ್ ಮಾಡ್ಕೊಂಡು ಬರ್ತೀನಿ ಮೇಡಮ್. ಯಾವ್ದಕ್ಕೂ ಮೊನ್ನೆ ಟ್ರೈನಿಂಗ್ ಹೋಗಿದೆ ಮೇಡಮ್. ಬಿಬಿಎಂಪಿ ಆಫೀಸ್ ಅಲ್ಲಿ ಟ್ರೈನಿಂಗ್ ಇತ್ತು ಒಂದಿನ SC/ST ಗೆ. ನಾನು ಅಲ್ಗೂ ಹೋಗಿದ್ದೆ ಮೇಡಮ್. ಮೇಡಮ್, ಇವಾಗ ನಿಮ್ಗೆ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ, MLA, MP, MLC ಎಲ್ಲಾ ಕಡೆಯಿಂದ ಫಂಡ್ಗಳು, ಅನುದಾನಗಳು ಬರುತ್ತೆ ಗ್ರಾಮ ಪಂಚಾಯತಿಗೆ. ಹೌದು ಮೇಡಮ್. ಈಗ ಅದ್ರ ಬಗ್ಗೆ ಯಾವ್ದೇ ರೀತಿಯಾಗಿ ಮಾಹಿತಿ ನಿಮ್ಗೆ ನೀಡ್ತಾ ಇದಾರಾ ಇಲ್ವಾ? ನಮ್ಗೆ ಯಾವ ಫಂಡ್ಗಳಿಂದಲೂ ನಮ್ಗೆ ಯಾವ್ದು ಮಾಡಲ್ಲ. ಅವ್ರು ಏನ್ ಕಡೆ ಮಾಹಿತಿ ಬಂದ್ರೆ ನಮ್ಗೆ ಏನು ಹೇಳ ಮೇಡಮ್. ಅವ್ರವ್ರೆ ಇದ್ ಮಾಡ್ತಾರೆ. ನಮ್ಗೆ ಒಂದ್ ಕಡೆಯಿಂದ ಅಮೌಂಟ್ ಬಂದಿದೆ ತಗೊಳ್ಳಿ ಕೆಲಸ ಮಾಡ್ಸಿ ಅಂತಾನೆ ಯಾರು ಹೇಳಲ್ಲ ಮೇಡಮ್. ಅಂಬೇಡ್ಕರ್ ಕಡೆಯಿಂದ ಇವಾಗ SC/ST ಗೆ ಅಂಬೇಡ್ಕರ್ ಕಡೆಯಿಂದ ಎಷ್ಟು ಸೌಲಭ್ಯ ಐತೆ ಮೇಡಮ್. ಪೊಲೀಸವ್ರಿಗೆ ಆ ತರನು ನಮ್ಗೆ ಏನು ಇದ್ ಮಾಡ್ಕೊಡಲ್ಲ ಗೊತ್ತಾ ಅವರು. ನಮ್ಗೆ ಹೇಳೋದಿಲ್ಲ, ಬೇಜಾರಾಗೈತೆ. ಅದಕ್ಕೆ ನಿನ್ನೆ ಮೀಟಿಂಗ್ ಹೋಗಿದಾಗ ನಾನು ಒಂದು ಸಂಘನೂ ಮಾಡಿದ್ದೀನಿ, ಒಂದು ಸ್ತ್ರೀ ಶಕ್ತಿ ಸಂಘನೂ ಮಾಡಿದ್ದೀನಿ. ಅದ್ರಿಂದ ಯಾವ್ದು ಜನಗಳಿಗೆ ಉಪಯೋಗನೂ ಇಲ್ಲ, ಏನು ಮಾಡ್ಸಕ್ಕೂ ಇಲ್ಲ ಮೇಡಮ್. ಸ್ವಉದ್ಯೋಗ ಮಾಡ್ಸಕ್ಕೂ ಏನು ಇಲ್ಲ ಮೇಡಮ್. ಅಂದ್ರೆ ಈಗ ನೀವು ಯಾವ್ದೇ ರೀತಿ ಕೆಲಸಗಳನ್ನ ಮಾಡ್ಕೊಡೋದಕ್ ಆಗ್ತಾ ಇಲ್ಲ ಜನರಿಗೆ? ಇಲ್ಲ ಮೇಡಮ್, ಮಾಡ್ತಾ ಇಲ್ಲ. ಸೊ ಬಹುಶಃ ನೀವು ಮೇಡಮ್ ಒಂದು ಸಭೆಯನ್ನ ಮಾಡಿದಾಗ ನೀವು ಈ ಪಾಯಿಂಟ್ ಗಳನ್ನ ಅವ್ರ ಮುಂದೆ ಇಟ್ರೆ ಬಹಳ ಉತ್ತಮವಾಗುತ್ತೆ. ಯಾಕೆಂತಂದ್ರೆ ನಿಮ್ಮ ನಡುವೆ ಒಗ್ಗಟ್ಟುಗಳು ಇಲ್ಲದೆ ಇದ್ದಾಗ, ಅಥವಾ ನಿಮ್ಗೆ ಅವರು ರೆಸ್ಪಾಂಡ್ ಮಾಡದೇ ಇದ್ದಾಗ ಜನರ ಕೆಲಸಗಳಾಗೋದಿಲ್ಲ. ಈಗ 5 ವರ್ಷನೂ ವ್ಯರ್ಥ ಆಗ್ಬಿಡುತ್ತಲ್ವಾ? 5 ವರ್ಷದಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಬೋದು. ಅದೇ ಇನ್ನೊಂದು ವರ್ಷ ಉಳಿದಿದೆ. ಹೌದು ಮೇಡಮ್, ಈಗ ನಿಮ್ದು ಗ್ರಾಮ ಪಂಚಾಯತ್ ಕಟ್ಟಡ ಏನಿದೆ, ಕಟ್ಟಡ ಮತ್ತೆ ಸಿಬ್ಬಂದಿ ವರ್ಗ ಎಲ್ಲ ಹೇಗಿದೆ? ಅವರೆಲ್ಲ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರಾ? ಓಕೆ, ಅಂದ್ರೆ ನಿಮ್ಗೆ ಈಗ 5 ವರ್ಷ ಇದಕ್ಕೂ ಮುಂಚೆ ನೀವು ಎಲೆಕ್ಷನ್ಗೆ ನಿಂತಿದ್ರಾ? ಮುಂದೆ ಏನಾದ್ರು ನಿಲ್ಲ ಯೋಚನೆ ಇದೆಯಾ ಮೇಡಮ್? ಅಂದ್ರೆ ಈಗ ನಿಮ್ಗೆ ಇನ್ನೂ 5 ವರ್ಷ ಕೊಟ್ಟರು ಕೂಡ ಮಾಡುವಂತ ಕೆಲಸಗಳು ಬಾಕಿ ಇದೆ. ಓಕೆ ಮೇಡಮ್, ಅಂದ್ರೆ ಈಗ ಬೇರೆ ಯಾವ ರೀತಿಯಾಗಿ ಸವಾಲುಗಳಿದೆ ಮೇಡಮ್ ನಿಮ್ ಪಂಚಾಯತಿಯಲ್ಲಿ? ಅಂದ್ರೆ ನೀವೀಗ ಪ್ರತಿದಿನ ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದ್ದೀರಾ, ಅಥವಾ ಏನಾದ್ರು ಮೀಟಿಂಗ್ ಗಳಿದ್ದಾಗ? ರೆಸ್ಪಾನ್ಸಿಬಲ್ ಮಾಡಲ್ಲ ಮೇಡಮ್. ಅವ್ರವ್ರು ಇದ್ ಮಾಡ್ಕೊಂತಾರೆ. ನಮ್ಗೆ ಏನು ತಿಳಿಸಲ್ಲ, ಮಾಡಲ್ಲ. ಸುಮ್ಮನೆ ಏನಕ್ಕೆ ಹೋಗೋದು ಮೇಡಮ್. ಮೀಟಿಂಗ್ ಏನಿದ್ದಾಗ ನಮ್ಗೆ ಹೋಯ್ತೀವಿ ಮೇಡಮ್. ಹಿಂಗೇನು ಟ್ರೈನಿಂಗ್ ಏನಾಗಿದ್ದಾಗ ಫೋನ್ ಮಾಡ್ತಾರೆ, ಹೋಯ್ತೀವಿ. ಹಂಗೂ ದೂರ ಪಾರ ಆದ್ರೆ ನಾವು ಮಗು ಬಿಟ್ಟು ಹೋಗಕ್ಕಾಗಲ್ಲ. ನಿನ್ನೆ BBMP ಆಫೀಸ್ ಟ್ರೈನಿಂಗ್ ಹೋಗಿದ್ದು, ನಾವು ಉಪಾಧ್ಯಕ್ಷರು ಹೋಗಿದ್ದು. ಆದ್ರಿಂದ ನಮ್ಗೆ ಜನಗಳಿಗೆ ಸಹಾಯ ಮಾಡೋಷ್ಟು ನಮ್ಗೆ ಐತೆ ಆಸೆ, ಆದ್ರೆ ಬಿಟ್ಕೊಡಲ್ಲ ಮೇಡಮ್ ಮಾಡಕ್ಕೆ. ಈ ಉದ್ಯೋಗ ಖಾತ್ರಿ ಬಗ್ಗೆ ಗೊತ್ತಾ ಇದೆ? ನರೇಗಾ ಯೋಜನೆಯಲ್ಲಿ ಏನಾದ್ರು ಕೆಲಸಗಳಾಗ್ತಾ ಇದೆಯಾ? ಇದ್ರ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದಾರ ಮೇಡಮ್ ನಿಮ್ಗೆ ಯಾವ್ದಾದ್ರು ಒಂದು ಸಭೆಯಲ್ಲಿ ಏನಾದ್ರು? ಇವಾಗ ಎಲ್ಲರ ಸಭೆ ಮಾಡಿದಾಗ, ಇಂಪಾರ್ಟೆಂಟ್ ಸಭೆ ಮಾಡಿದಾಗ ಅವೆಲ್ಲ ಕರೆಯಲ್ಲ ಮೇಡಮ್. ಇವಾಗ ನಿಮ್ ಕಡೆಯಿಂದ ಸ್ವಉದ್ಯೋಗ ಮಾಡಕ್ಕೆ ಏನಾದ್ರು ಅನುಕೂಲ ಆಯ್ತಾ ಮೇಡಮ್? ಸಂಘದಲ್ಲಿ ನಾವು ಸ್ತ್ರೀ ಶಕ್ತಿ ಸಂಘ ಮಾಡಿದೀವಿ, 10 ಜನ ಮೆಂಬರ್ಸ್ ಇದ್ದೀವಿ. ಏನಾದ್ರು ಸ್ವಉದ್ಯೋಗ ಮಾಡಕ್ಕೆ ಏನಾದ್ರು ಅನುಕೂಲ ಮಾಡ್ಕೊಡ್ತೀರಾ? ಮೇಡಮ್, ನಾವು ನಿಮ್ಮ ಪಂಚಾಯತ್ ಅವ್ರ ಜೊತೆ ಇನ್ನೊಮ್ಮೆ ಮಾತಾಡ್ತೀವಿ. ಇದ್ರ ಬಗ್ಗೆ ನೀವು ಕೂಡ ಮುಂದೆ ಇಡಬೇಕಾಗುತ್ತೆ. ಯಾಕೆಂತಂದ್ರೆ ಒಬ್ರು ಚುನಾಯಿತ ಪ್ರತಿನಿಧಿಯಾಗಿ ಅವ್ರು ನಿಮ್ಗೆ ಪ್ರತಿಕ್ರಿಯೆಯನ್ನ ನೀಡ್ಬೇಕು. ಪ್ರತಿಯೊಂದು ಸಭೆಯಲ್ಲೂ ನಿಮ್ನ ತೊಡಗಿಸ್ಕೊಳ್ಬೇಕಾಗುತ್ತೆ. ನಿಮ್ ಕಡೆಯಿಂದ ಏನ್ ಬೇಡಿಕೆಗಳಿದೆ ಅದನ್ನ ಅವ್ರು ಪೂರೈಸಬೇಕಾಗುತ್ತೆ. ಆದ್ರೆ ಆ ಪ್ರಯತ್ನಗಳು ನಿಮ್ಮ ಪಂಚಾಯತಿಯಲ್ಲಿ ಆಗ್ತಾ ಇಲ್ಲ ಅಂತ ನೀವ್ ಏನ್ ತಿಳಿಸ್ಕೊಟ್ಟಿದ್ದೀರಾ, ನಮ್ಮ ಮುಂದೆ ಏನ್ ಬೇಡಿಕೆ ಇಟ್ಟಿದ್ದೀರಾ, ಅದನ್ನ ಖಂಡಿತವಾಗ್ಲೂ ನಾವು ನಿಮ್ಗೆ ಮುಂದಿನ ದಿನಗಳಲ್ಲಿ ಬಗೆಹರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀವಿ. ಈ ಒಂದು ವಿಚಾರವನ್ನ ನಿಮ್ಮ ಪಂಚಾಯತಿ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಮುಂದಿನ 1 ವರ್ಷ ಏನಿದೆ, ಕೇವಲ ಆ 1 ವರ್ಷದಲ್ಲಾದ್ರೂ ನಿಮ್ಗೆ ಎಲ್ಲಾ ಸಭೆಗಳಿಗೂ ಭಾಗವಹಿಸಿ ನಿಮ್ಮ ಕಡೆಯಿಂದ ಏನ್ ಕೆಲಸಗಳಾಗ್ಬೇಕು ನಿಮ್ಮ ಗ್ರಾಮ್ಗೆ, ನಿಮ್ಮ ವಾರ್ಡ್ಗೆ, ಅದು ಮಾಡೋದಕ್ಕೆ ಆಗುವಂತ ಅವ್ರು ವ್ಯವಸ್ಥೆ ಮಾಡ್ಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಮೇಡಮ್, ಖಂಡಿತವಾಗ್ಲೂ. ಓಕೆ ಮೇಡಮ್, ಇಷ್ಟು ಹೊತ್ತು ಖಂಡಿತ ಮೇಡಮ್.
ಓಕೆ ಮೇಡಮ್. ಸ್ವಉದ್ಯೋಗ ಇದ್ರೆ ಹೇಳಿ ಮೇಡಮ್. ನಾವು 10 ಜನ ಮೆಂಬರ್ಸ್ ಇದೀವಿ. ಎಲ್ಲಾರ್ಗು ಏನ್ ಟ್ರೈನಿಂಗ್ ಬೇಕೋ ಟ್ರೈನಿಂಗ್ ಎಲ್ಲ ಹೋಗಿದೀವಿ, ಸರ್ಟಿಫಿಕೇಟ್ ಎಲ್ಲ ತಗೊಂಡಿದೀವಿ. ಜಿಲ್ಲಾ ತಾಲೂಕ್ ಪಂಚಾಯತಿಗೆ ಹೋಗಿದ್ವಿ, ಬನಶಂಕರಿ ತಾಲೂಕ್ ಪಂಚಾಯತಿ ಅಲ್ಲಿ ಹೋಗಿ ಟ್ರೈನಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದಿದೀವಿ. ಏನಾದ್ರು ಸ್ವಉದ್ಯೋಗ ಮಾಡುವಂತದ್ದು, ಟೈಲರಿಂಗ್ ಇರ್ಬೋದು, ಏನಾದ್ರೂ ಆಗ್ಲಿ ಮಾಡುವಂತದ್ದು ಇದ್ ಮಾಡ್ಬೇಕು ಮೇಡಮ್. ಲೋನ್ಗಳು ಇದ್ರೆ ಕಲಿತಾರು ಮೇಡಮ್. ನಾಡು ಅಂತ ಕಲಿತಾರ ಮೇಡಮ್. ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡಕ್ಕೆ ನನ್ಗೆ ಆಸೆ ಮೇಡಮ್. ಓಕೆ ಮೇಡಮ್, ಓಕೆ. ನಾವು ಅದ್ರ ಕುರಿತಾಗಿ ನಾವು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತೀವಿ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನ ನಮ್ಗೆ ಹೇಳ್ಕೊಂಡಿದ್ದಕ್ಕಾಗಿ, ನಮ್ಗೆ ಒಂದಷ್ಟು ಪ್ರತಿಕ್ರಿಯೆಗಳನ್ನ ನೀಡಿದಕ್ಕಾಗಿ ಧನ್ಯವಾದಗಳು ಮೇಡಮ್. ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸಗಳು ಆಗುವಂತ ಪ್ರಯತ್ನಗಳಾಗ್ಲಿ. ನೀವು ಕೂಡ ಒಮ್ಮೆ ಅವರ ಗಮನಕ್ಕೆ ಇನ್ನೊಮ್ಮೆ ತಂದು ನಿಮ್ಮ ಕೆಲಸಗಳನ್ನ ನೀವು ಮಾಡಿಸ್ಕೊಳ್ಳಿ ಮೇಡಮ್. ಧನ್ಯವಾದಗಳು ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಗ್ರಾಮ ಪಂಚಾಯಿತಿ ಸದಸ್ಯರು ಅಂತಂದಾಗ ನಾವು ಅವ್ರಿಗೆ ಸಹಾಯ ಮಾಡುವಂತದ್ದಲ್ಲ, ಅವರೇ ನಮ್ಗೆ ಹೇಳ್ಬೇಕಾದಂತದ್ದು ನಾವ್ ಇಂಥ ಕೆಲಸಗಳನ್ನ ಮಾಡಿದೀವಿ ಅಂತ ಹೇಳಿ. ಗ್ರಾಮ ಪಂಚಾಯತ್ ಮೆಂಬರ್ಗಳು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಾದಂತದ್ದು. ಆದ್ರೆ ಇಲ್ಲಿ ಸ್ವತಃ ಚುನಾಯಿತ ಪ್ರತಿನಿಧಿಗೆ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಆ ಪ್ರಯತ್ನಗಳು ಸಿಗ್ಲಿ, ಈ ಒಂದು ವ್ಯವಸ್ಥೆಗಳು ಬದಲಾಗಬೇಕಾಗಿದೆ ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಇದೀಗ ನಾವು ಇನ್ನೊಮ್ಮೆ ಕರೆ ಮಾಡಿದಾಗ ನಮ್ಮ ಕರೆಗೆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ರು ಆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಲಕ್ಷ್ಮಮ್ಮ ಕೃಷ್ಣಪ್ಪ ಅಂತ ಹೇಳಿ. ಅವರಿಗೆ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಹಲೋ ಮೇಡಮ್, ನಮಸ್ತೆ. ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ಮೇಡಮ್, ನೀವು ಅಜ್ಜನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಲ್ವಾ? ಮೇಡಮ್, ಈಗ 4 ವರ್ಷಗಳ ಅವಧಿಯಾಗ್ಲೂ ಮುಕ್ತಾಯ ಆಗ್ತಾ ಇದೆ. ಇನ್ನೇನು ಕೇವಲ 1 ವರ್ಷಗಳಿದೆ. ಹೇಗಿದೆ ಮೇಡಮ್ ನಿಮ್ಮ ಅನುಭವ? ಮೇಡಮ್, ಇವಾಗ ಕೇಳಿಸ್ತಾ ಇದೆಯಾ? ಮೇಡಮ್, ನಿಮ್ಮ ಅನುಭವ ಹೇಗಿದೆ ಮೇಡಮ್ 4 ವರ್ಷಗಳದ್ದು? ಮೇಡಮ್, ಇವಾಗ ನಮ್ ಕಾರ್ಯಕ್ರಮ ಲೈವ್ ಆಗ್ತಾ ಇರೋದ್ರಿಂದ ನೀವು ಇವಾಗ್ಲೇ ಮಾತಾಡ್ಬೇಕು. ಒಂದ್ 5 ನಿಮಿಷ. ಓಕೆ ಮೇಡಮ್, ನಮ್ದು ಒಂದೇ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಮೇಡಮ್. ಮೇಡಮ್, ಇವಾಗ ನಿಮ್ಮ ಚುನಾಯಿತ ಪ್ರತಿನಿಧಿಯೊಬ್ಬರಿಗೆ ನಾವು ಕರೆ ಮಾಡಿದ್ವಿ. ಅವ್ರು ಹೇಳ್ತಾರೆ, ನಾವು ಒಬ್ಬ ಚುನಾಯಿತ ಪ್ರತಿನಿಧಿ ಆದ್ರೂ ಕೂಡ ನಮ್ಮನ್ನ ಎಲ್ಲಾ ಸಭೆಗಳಿಗೂ ಕರೆಯೋದಿಲ್ಲ, ಜೊತೆಗೆ ನಮ್ಗೆ ಯಾವ್ದೇ ಅನುದಾನಗಳು ಬಂದ್ರು ತಿಳಿಸೋದಿಲ್ಲ ಅಂತ ಹೇಳಿ. ಸೊ ನಮ್ಮ ಕಡೆಯಿಂದ ನಾವು ಕೇಳ್ಕೊಳ್ತಾ ಇರೋದು ಏನಂತಂದ್ರೆ ಮೇಡಮ್, ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ನೀವು ಸಭೆಯನ್ನ ಕರೆದಾಗ ಎಲ್ಲರಿಗೂ ಅನುದಾನಗಳನ್ನ ಹಂಚಿಕೆ ಮಾಡಿ ಅವರವರ ಗ್ರಾಮಗಳಿಗೆ ಸಹಾಯವನ್ನ ಮಾಡ್ಬೇಕಾಗುತ್ತೆ ಮೇಡಮ್. ನೀವು ದಯವಿಟ್ಟು ಅದನ್ನ ಅವ್ರಿಗೆ ತಿಳಿಸಿ, ಅನುದಾನಗಳು ಎಷ್ಟು ಬರುತ್ತೆ ಅಂತ ಅವ್ರಿಗೆ ತಿಳಿಸಿ. ಯಾಕಂದ್ರೆ ಅವರು ಕೂಡ ಪ್ರಚಾರ ಮಾಡಿರ್ತಾರೆ, ಭರವಸೆಗಳನ್ನ ಕೊಟ್ಟಿರ್ತಾರೆ ಜನರಿಗೆ. ಅದನ್ನ ನೀವು ಅವರ ಭರವಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನೀವು ಅವ್ರಿಗೆ ಅನುವು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಮೇಡಮ್. ಹಲೋ, ನೋಡಿದ್ರಲ್ಲ ವೀಕ್ಷಕರೇ, ಕೆಲವೊಂದು ಬೇಡಿಕೆಗಳನ್ನ ಮುಂದಿಟ್ಟಾಗ ಜನರು ಅದಕ್ಕೆ ಹೋಗೋದಕ್ಕೆ ರೆಡಿ ಇರೋದಿಲ್ಲ. ಯಾಕಂದ್ರೆ ಹಲವಾರು ತಪ್ಪುಗಳು ಅವರ ಕಡೆಯಿಂದ ಆಗಿರುತ್ತೆ. ತಪ್ಪು ಅನ್ನೋದು ಸಹಜ, ಪ್ರತಿಯೊಬ್ಬ ಮಾಡ್ತಾನೆ. ಆದ್ರೆ ಅದನ್ನ ತಿದ್ದುಕೊಳ್ಳೋದು ಮನುಷ್ಯನ ಗುಣ ಆಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಈ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್, ಸಾಮಾಜಿಕ ಸಮಾನತೆ, ಸ್ಪಷ್ಟತೆ. ಧನ್ಯವಾದಗಳು.